ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿವಿಲಿ ನೋಡಿದ ರೀತಿ ನೀವು ಕೂಡ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ನಲ್ಲಿರೋ ಹ್ಯಾಪಿ ಬರ್ತ್ಡೇ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಂದ್ರೆ ಬನ್ನಿ ನಾನು ತೋರಿಸ್ತೀನಿ. ಗೂಗಲಲ್ಲಿ ಹೋಗ್ಬಿಟ್ಟು ರಿಮೂವ್ ಬಿಜಿ ಅಂತ ಹೊಡೆದ್ರೆ ಮೊದಲನೇ ಬಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದು ಬೇಕು ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡಾದ್ಮೇಲೆ ಡನ್ ಅಂತ ಒತ್ತಿ ಕಳಿಸಿ. ಅದಾದಮೇಲೆ ನೋಡ್ಬೋದು ಈಗ ಒಂಥರ ಈ ಥರ ಸ್ಟಾರ್ ಐಕನ್ನಲ್ಲಿ ಕ್ಲಿಕ್ ಆಗ್ತಾ ಇದೆ. ಅದು ಬಂದುಬಿಟ್ಟು ನೋಡೋದು ತಾನೇ ರಿಮೂವ್ ಆಗ್ತದೆ. ರಿಮೂವ್ ಆದಮೇಲೆ ಲೆಫ್ಟ್ ಸೈಡ್ ಇದೆ ಡೌನ್ಲೋಡ್ ಮಾಡೋಕ್ಕೂ ಫ್ರೀ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿಬಿಟ್ಟು ನೋಡ್ಬೋದು ಈ ರೀತಿ ಇರುತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಇಲ್ಲ ಅಲರ್ಟ್ ಮಿಷನಲ್ಲಿ ಬಂದುಬಿಟ್ಟು ಅದಾದಮೇಲೆ ನೋಡ್ಬೋದು ಅಲರ್ಟ್ ಮಿಷನ್ ಸ್ವಲ್ಪ ನೆಟ್ವರ್ಕ್ ಸ್ವಲ್ಪ ಬರ್ತಾಯಿಲ್ಲ. ಅದು ಬಂದುಬಿಟ್ಟು ನೋಡ್ಬೋದು ನಮ್ಮ ಬೀಡ್ ಪ್ರಾಜೆಕ್ಟನ್ನು ಮಾರ್ಕೊಂಡು ಈ ಥರ ಇರುತ್ತೆ, ಈ ಥರ ಸೇಪ್ ಇರುತ್ತೆ. ಅದು ಬಂದುಬಿಟ್ಟು ನೋಡೋ ಪ್ಲಸ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಮಾರ್ಕ್ ಮಾಡಿದ್ದೇನಲ್ಲ ಆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ದಪ್ಪ ಅಂದರೆ ನಿಮ್ಮದು ನೋಡ್ಬೋದು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಬಂದುಬಿಟ್ಟು ಆಮೇಲೆ ನಿಮ್ಮ ಫೋಟೋವನ್ನು ನೋಡ್ಬೋದು. ಇದಾದರೆ ಈಗ ಫೋಟೋಗಳು ಕಾಣ್ತಾಯಿದೆ ಇಮೇಜ್ಗಳು, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋ ರಿಮೂವ್ ಆಗಿರೋ ಫೋಟೋವನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋವನ್ನು ನಿಮಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಂದರೆ ಫೌಂಡೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋವನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡ್ಬೋದು ಲೈಟ್ ಶೇಪ್ ಅಂತ ಇರ್ತಲ್ಲ, ನಿಮ್ಮ ಫೇಸ್ ಅರ್ಧ ಕಟ್ಟಾಯಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ನಾನು ಇಮೇಜನ್ನು ಸಣ್ಣದು ಮಾಡ್ಕೊತಿದ್ದೀನಿ. ಅದು ಬಂದುಬಿಟ್ಟು ನೋಡ್ಬೋದು. ಮತ್ತು ಇಮೇಜನ್ನು ನಾನು ಅದೇ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಆಗ್ತಾಯಿಲ್ಲ. ಆಮೇಲೆ ಬಂದುಬಿಟ್ಟು ನೋಡ್ಬೋದು ಒಳ್ಳೆ ಇನ್ನೊಂದು ಇಮೇಜನ್ನು ಕ್ಲಿಕ್ ಮಾಡಿಕೊಂಡು ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಇನ್ನೊಂದನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ಇನ್ನೊಂದು ಇಮೇಜ್ ಅದೇ ಟೈಪ್ ಕ್ಲಿಕ್ ಮಾಡ್ಕೊಳ್ತೇನೆ. ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈಗ ಬಂದುಬಿಟ್ಟು ನೋಡ್ಬೋದು ಈಗ ಯಾವ ರೀತಿ ಇದೆ ಅಂದರೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ ತಡಿ ನೋಡಂಬ್ರಿ. ಬಂದುಬಿಟ್ಟು ನೋಡ್ಬೋದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಮಾಡಿದೆ. ಈಗ ಅದು ಎರಡು ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಮೇಜನ್ನು ಕ್ಲಿಕ್ ಮಾಡ್ಕೋಬೋದು. ಬರ್ತಡೆ ಅಂತಿದೆಯಲ್ಲ ಒಂದು ಇಮೇಜನ್ನು ಕ್ಲಿಕ್ ಮಾಡ್ಕೋಬೇಕು. ಅವನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನಾನು ಫೋಟೋ, ಯಾಕಂದರೆ ದರ್ಶನ್ ಅವ್ರ ಫೇಸ್ ಕಾಣವಲ್ತು, ಅರ್ಧ ಕಾಣ್ತಿದೆ. ಎರಡು ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡೆ. ಅಡ್ಜಸ್ಟ್ ಆದಮೇಲೆ ನೋಡ್ಬೋದು ಮತ್ತೆ ಯಾವ ರೀತಿ ನಮಗೆ ಫೋಟೋ ಒಂದು ಸ್ವಲ್ಪ ಚಿಕ್ಕದಾಗ್ಬೋದು ಇಲ್ಲ ದೊಡ್ಡದಾಗ್ಬೋದು ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮುಂದೆ ಬಂದುಬಿಟ್ಟು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನಾನು ಮಾಡ್ತಿರೋದು. ನೀವು ಈಗ ಎಸ್ ಅಂತ ಈಗ ಡಿ ಬಾಸ್ ಅಂತ ಬರ್ತೀನಿ, ನಾನು ಡಿ ಅಂತ ಬರೆದು ಕಳಿಸಿ. ಆಮೇಲೆ ಇನ್ನೊಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎರಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಸ್ ಅಂತ ಬರ್ತೀನಿ ನಾನು, ಅಂದರೆ ಒಂದು ಫೀಲಿಂಗು ಬರ್ತೀನಿ. ಬಾಸ್ ಅಂತ ಬರೆದ ಮೇಲೆ ನೋಡ್ಬೋದು ಈಗ ಡಿ ಬಾಸ್ ಅಂತ ಹೊತ್ತು ಸುರೇಶ್ ಅಂತ ಇರುತ್ತೆ. ಅದು ಟೋಟಲ್ ಲಾಸ್ಟ್ ಟೈಮಲ್ಲಿ ಡಿ ಬಾಸ್ ಅಂತ ಮಾಡಿಬಿಡ್ಬೇಕು. ಒಟ್ಟು ಟೋಟಲು ಡಿ ಬಾಸ್ ಅಂತ ಮಾಡಿದ ಮೇಲೆ ನೋಡ್ಬೋದು ಈಗ ಟೆಕ್ಸ್ಟ್ ಯಾವ ರೀತಿ ಕ್ರಿಯೇಟ್ ಆಯ್ತು ಅಂತ. ಅದಾದಮೇಲೆ ಇನ್ನೊಂದು ಎರಡು ಇಮೇಜಸ್ ಇದೆ, ಆ ಇಮೇಜಸ್ಗೆ ಕಲರ್ಫುಲ್ನಾಗಿ ಕ್ಲಿಕ್ ಮಾಡಿ ಫೋಟೋವನ್ನು ಆ್ಯಡ್ ಮಾಡಿದ ಮೇಲೆ ನೋಡ್ಬೋದು ನೀವು ಲಾಸ್ಟ್ ಟೈಮ್ ತೋರಿಸಿದ. ಈಗ ಅಂದರೆ ವಿಡಿಯೋದಲ್ಲಿ ಫಸ್ಟ್ ಟೆಕ್ಸ್ಟ್ ಮೇಲೆ ಇತ್ತು, ಅದು ಬಂದುಬಿಟ್ಟು ನಿಮ್ಮ ಹೆಸರು ಬೇಕಾದ್ರೂ ಬರ್ಕೋಬೋದು, ನಿಮ್ಮ ಹೆಸರು ಫೀಲಿಂಗ್ ಆದರೂ ಬರ್ಕೋಬೋದು. ಅದು ಬಂದುಬಿಟ್ಟು ಲಾಸ್ಟಲ್ಲಿ ಟೋಟಲ್ ಹೆಸರು ಇತ್ತಲ್ಲ, ಅದು ನಿಮ್ಮ ಹೆಸರು ಬೇಕಾದ್ರೂ ಬರ್ಕೋಬೋದು. ಅದು ಬಿಟ್ಟು ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Yeah.